ಇವತ್ತು ನಾನು ಈ ಸರ್ಕಾರಿ ಕೇಳ್ತಾನೆ ಇದೆಲ್ಲಪ್ಪ ಅದು ಪ್ರಜಾವಾಣಿಯಲ್ಲಿ ಇದೆಯಲ್ಲಪ್ಪ, ಅದು 61 ಕೇಸ್ ಇದೆಯಂತಲ್ಲ ನಿಮ್ಮ ಲೋಕಾಯುಕ್ತದಲ್ಲಿ. 61 ಕೇಸು ನಿಮ್ಮ ಮುಖ್ಯಮಂತ್ರಿಗಳ ಮೇಲೆ ಲೋಕಾಯುಕ್ತದಲ್ಲಿ. ಇನ್ನೂ 50 ತನಿಖೆನೇ ಆಗಿಲ್ವಂತೆ, ತನಿಖೆ ಹಂತಕ್ಕೆ ಬರಲಿಲ್ವಂತಲ್ಲ. 50 ಕೇಸು ಬರೆದವರೇ ಇಲ್ಲಿ. 50 ಕೇಸು, 61 ಕೇಸು. ಸಿದ್ದರಾಮಯ್ಯ ವಿರುದ್ಧ 62ನೇ ಕೇಸ್ ದಾಖಲಾಗಿದೆ ಲೋಕಾಯುಕ್ತದಲ್ಲಿ. ಈಗಾಗಲೇ ಸಿದ್ದರಾಮಯ್ಯ ವಿರುದ್ಧ ಇವೆ 61 ಕೇಸುಗಳು. ಭ್ರಷ್ಟಾಚಾರ, ಕರ್ತವ್ಯ ಲೋಪ ಆರೋಪದಡಿ ದಾಖಲಾಗಿರುವ ಕೇಸುಗಳು ಇವೆಲ್ಲ. ಅದರಲ್ಲಿ ಇನ್ನೂ ಸಹ ತನಿಖೆಯಾಗದೆ ಉಳಿದಿವೆ 50 ಕೇಸುಗಳು. 14, 15, 15, 16 ಎಷ್ಟೆಷ್ಟು ಅಂತ ಎಲ್ಲ ಒಂದು ಪತ್ರಿಕೆಯಲ್ಲಿ ಡೀಟೇಲ್ ಬರೆದವ್ರೆ. ಲೋಕಾಯುಕ್ತ ಸಿದ್ದರಾಮಯ್ಯ ವಿರುದ್ಧ 50 ಪ್ರಕರಣ. ಪಾಪ ಅವ್ರು ಹೇಳ್ತಾರೆ, ವಿಶ್ವನಾಥ್ ಶೆಟ್ಟರ್ ಇದ್ರಾಗ ಸುಮಾರು 7,000 ಕೇಸವೇ ಸೀನಿಯಾರಿಟಿ ಮೇಲೆ ಜ್ಯೇಷ್ಠತೆಯ ಆಧಾರದಲ್ಲಿ ಪ್ರಕರಣಗಳ ವಿಚಾರಣೆ ನಡೆಸಲಾಗುತ್ತಿದೆ. ಯಾವುದೇ ಪ್ರಕರಣಗಳ ವಿಚಾರಣೆ ವಿಳಂಬ ಮಾಡಿಲ್ಲ. ಇದು ನಾನು ಹೇಳ್ತಿರೋದಲ್ಲ, ಪತ್ರಿಕೆಯಲ್ಲೇ ಬಂದಿರೋ ಸುದ್ದಿ. 61 ಕೇಸು ಲೋಕಾಯುಕ್ತದಲ್ಲಿ ಮುಖ್ಯಮಂತ್ರಿಗಳ ಮೇಲೆ ಫೈಲ್ ಆಗಿರ್ತಕ್ಕಂಥದ್ದು. ಇವರು ನಾನದು ತೆರೆದ ಪುಸ್ತಕ, ನಾನು ಬೀಂದುಳದ ನಾಯಕ, 2ನೇ ಬಾರಿ ಮುಖ್ಯಮಂತ್ರಿ ಆಗಿದ್ದನ್ನು ಸಹಿಸಲಾರದೆ, ಹೊಟ್ಟೆ ಉರಿ, ಹೊಟ್ಟೆ ಕಿಚ್ಚು, BJP JDS ಕುತಂತ್ರದಲ್ಲಿ ನಾನು ಮುಗಿಸಬೇಕು ಅಂತೇಳಿ, ಸರ್ಕಾರ ತೆಗಿಬೇಕು ಅಂತೇಳಿ ಎಲ್ಲ ನಡೀತಾ ಇದೆ. ಇದೆಲ್ಲ ದಿನ ಹೇಳ್ಕೊಂಡು ಕೂತವ್ರೆ, ಭಜನೆ ಮಾಡ್ಕೊಂಡು. ನೀವು ಸರಿಯಾಗಿದ್ದರೆ ವಿರೋಧ ಪಕ್ಷದವ್ರು ಏನು ಮಾಡೋಕ್ಕಾಗ್ತದೆ ಇಲ್ಲಿ?